ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ದೇವ್ರನ್ನ ಕೂರಿಸ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಸ್ವಲ್ಪನೇ. ಸೊ ಇವಾಗ ಇದೆಲ್ಲ ಇಲ್ಲಿ ಎತ್ತಿಟ್ಕೊಂಡಿದ್ದೀವಿ. ಇವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಹಿಂದೆ ಕ್ಲೀನಾಗಿ ಇದನ್ನು ಯೂಸ್ ಮಾಡ್ತೀವಿ. ಲಾಸ್ಟ್ ಟೈಮ್ ಕೂಡ ಇದನ್ನು ಯೂಸ್ ಮಾಡಿದ್ದು ಗಣಪತಿದು. ಹಿಂಗೆ ಒಂದು ಹಾಕೈತಂತೆ ಅಲ್ಲಿಗೆ ಎಲ್ಲೋ. ಇವಾಗ ನಾನು ಇದನ್ನ ಈ ರೀತಿ ರೆಡಿ ಮಾಡಿದ್ದೀನಿ. ಇದು ಹಿಂದೆ ಬ್ಯಾಕ್ಗ್ರೌಂಡ್ ಕತೆ ಇಷ್ಟೇ. ಈ ಬ್ಯಾಕ್ಗ್ರೌಂಡ್ ಕತೆ ಮುಗೀತು. ಇವಾಗ ಏನಿದ್ರು ದೇವ್ರನ್ನ ಕೂರಿಸೋದನ್ನ ರೆಡಿ ಮಾಡ್ಕೊಬೇಕು. ಯಾವ ಥರ ಅಂದ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಹೋಳಿಗೆಗೆಲ್ಲ ನಾನು ಆವಾಗಲೇ ಕಲಿಸ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ರವೆ ಉಂಡೆ ಎಲ್ಲ ಮಾಡ್ಕೊಬೇಕು, ಚಕ್ಲಿ ಎಲ್ಲ. ಸದ್ಯಕ್ಕೆ ಈ ಕೆಲಸ ಇವಾಗೆಲ್ಲ ಮುಗೀತು. ಇವಾಗ ದೇವ್ರದ್ದು ಕೈ ಕಾಲುಗಳೆಲ್ಲ ಜೋಡಿಸ್ಬೇಕು. ಬೆಳಗಿನ ಜಾವ ಒಂದು 4 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಮಾಡೋದ್ರಿಂದ ನಾವು ಇವಾಗಲೇ ಒಂದು ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀವಿ. ತಿಂಡಿ ಕೂಡ ಮಾಡಬೇಕು, ಹಾಗೆ ದೇವ್ರದ್ದು ಎಲ್ಲ ಅರೇಂಜ್ ಮಾಡ್ಕೊಬೇಕು. ಬೆಳಗ್ಗೆ ಎದ್ದು ಕಳಸ ಕೂರಿಸೋದಷ್ಟೇ ಬಾಕಿ ಇರುತ್ತೆ. ಇವಾಗ ನಾವಿಲ್ಲಿ ರಂಗೋಲಿ ಇಟ್ಟು ಇದ್ರ ಮೇಲೆ ಬಾಳೆದೆಲೆ ಇಟ್ಟು ಇದ್ರ ಮೇಲೆ ದೇವ್ರನ್ನ ಕೂರಿಸ್ತೀವಿ. ಸೊ ಫೈನಲ್ ಈ ಸೆಟಪ್ ಈ ಥರ ಕಾಣ್ತಾ ಉಂಟು. ಸೊ ಇವಾಗ ಇದಕ್ಕೆ ಅಕ್ಕಿ ಹಾಕ್ತಾಯಿದ್ದೀವಿ ನಾವು ಇದ್ರ ಮೇಲೆ. ಸೊ ಇಷ್ಟು ಅಕ್ಕಿನ ಹಾಕ್ತಾಯಿದ್ದೀವಿ ನಾವಿವಾಗ. ಇದು ಹಬ್ಬ ಮುಗಿದ್ಮೇಲೆ ಏನಂತ ಅಂದರೆ ಅಕ್ಕಿ ಜಾಸ್ತಿ ಆಗುತ್ತೆ ಅಂತ, ಅದಕ್ಕೆ ನೋಡೋಣ ಅಂತ ಹಾಕ್ತಾಯಿದ್ದೀವಿ ನಾವು ಈ ಸಲ. ಇದ್ರಲ್ಲಿ ಹಾಕಿದ್ದೀವಿ ನಾವು, ನೋಡೋಣ ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಆ ಗ್ಲಾಸಲ್ಲಿ ಎಷ್ಟು ಅಕ್ಕಿ ಇರುತ್ತೋ ನಮ್ಮದು ಪೂಜೆ ಎಲ್ಲ ಮುಗ್ದು ಆದಮೇಲೆ ಅದಕ್ಕಿಂತ ಒಂದು ಸ್ವಲ್ಪ ಆದರೂ ಜಾಸ್ತಿ ಆಗುತ್ತೆ ಅಕ್ಕಿ ಅಂತ. ಸೊ ಅದಕ್ಕೋಸ್ಕರ ನಾವು ಇವಾಗ ಅಕ್ಕಿ ಹಾಕಿಬಿಟ್ಟು ರಂಗೋಲಿ ಇಟ್ಟು ಬಾಳೆದೆಲೆ ಹಾಕಿಬಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕ್ತಾಯಿದ್ದೀವಿ. ನೋಡೋಣ. ಇವಾಗ ಇಷ್ಟು ಸ್ಯಾರಿನ ಡ್ರೈಪ್ ಮಾಡಿದ್ದೀವಿ. ವಿಡಿಯೋದಲ್ಲಿ ತೋರಿಸಿದ ಸ್ಯಾರಿ ಬೇರೆ, ಇವಾಗ ಡ್ರೈಪ್ ಮಾಡ್ತಿರೋ ಸ್ಯಾರಿ ಬೇರೆ ಅಂತ ಅನ್ಕೊಬೇಡಿ. ಬಿಕಾಸ್ ಯಾಕಂದರೆ ನಮಗೆ ಈ ಥರ ಬಾರ್ಡರ್ ಸ್ಯಾರಿ ಬೇಕಿತ್ತು, ಮತ್ತು ಅದು ತುಂಬ ನೈಸ್ ಆಗೋಯಿತು ಅಂತ ಅಷ್ಟಾಗೇನು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಸೊ ಅದಕ್ಕೆ ಈ ಹೊಸ ಸೀರೆ ತೊಗೊಬಂದಿದ್ದನ್ನೇ ಹಾಕಿದ್ದೀವಿ. ಅದನ್ನು ಸ್ಟಾರ್ಟಿಂಗಿಂದನೇ ದೇವ್ರಿಗೆ ಹಾಕ್ತೀವಿ ಅಂತ ಹೇಳಿದ್ರಿಂದ ನಾವು ಇವಾಗ ಉಟ್ಕೊಳ್ಳೋದು ಬೇಡ, ದೇವ್ರದ್ದು ಮೊಡ್ಲಕ್ಕಿಗೆ ಇಡೋಣ ಅಂತ ಅದನ್ನ ಮೊಡ್ಲಕ್ಕಿಗೆ ತುಂಬಿಸ್ತೀವಿ. ಸೊ ಇದು ಚೆನ್ನಾಗಿ ಕಾಣ್ತಾ ಉಂಟಲ್ಲ, ಬಾರ್ಡರ್ ಬಂದಿರೋದ್ರಿಂದ ಗ್ರೀನ್ ಕಲರ್ ಸ್ಯಾರಿ ಬೇಕಿತ್ತು ಅಂತ ಆಸೆ ಇತ್ತು, ಕೊನೆಗೂ ಸಿಗ್ತಲ್ಲ ಅಂತ ಇದನ್ನೇ ಡ್ರೈಪ್ ಮಾಡಿದ್ದೀವಿ. ಆ ರೆಡ್ ಕಲರ್ನ ಮೊಡ್ಲಕ್ಕಿ ತುಂಬಿಸ್ಬಿಟ್ಟು ತಟ್ಟೆಲಿಡ್ತೀವಿ. ಸ್ಯಾರಿ ಡ್ರೈಪಿಂಗ್ ಮಾಡ್ತಾಯಿದ್ದೀವಿ. ಅದು ಒಂದ್ಸಲ ಸರಿ ಬರುತ್ತೆ, ಒಂದ್ಸಲ ಸರಿ ಬರ್ತಾಯಿಲ್ಲ. ಮಾಡ್ತಾಯಿದ್ದೀವಿ. ಇನ್ನೂ ಸ್ಟೆಪ್ ಮಾಡಿಸ್ಬೇಕು, ತಟ್ಟೆ ತುಂಬಬೇಕು, ಎಲ್ಲ ಮಾಡಬೇಕು. ನಾನು ಇವಾಗ ಫ್ರೂಟ್ಸ್ ಎಲ್ಲ ವಾಶ್ ಮಾಡಿ ಅದನ್ನ ಪ್ಲೇಟ್ಸ್ಗೆಲ್ಲ ತುಂಬಿಟ್ಕೊತಾ ಇದ್ದೀನಿ. ಆಲ್ರೆಡಿ ತುಂಬ ಟೈಮ್ ಆಗುವಂತು. ಇವಾಗ ಈ ರೀತಿ ಒಂದು 4 ಪ್ಲೇಟ್ಗೆ ಫ್ರೂಟ್ಸ್ನ ಇಟ್ಟಿದ್ದೀನಿ. ನಾನು ರವೆ ಉಂಡೆ ಮಾಡಿಟ್ಟಾಯಿತು. ಸಿಕ್ಕಾಪಟ್ಟೆ ನಿದ್ರೆ ಬೇರೆ ಬರ್ತಾಯಿತ್ತು ನನಗೆ. ಬಟ್ ಮಲ್ಕೊಳ್ಳೋಂಗಿಲ್ಲ, ಎಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ಮಲ್ಕೊಬೇಕು. ಮಲ್ಕೊಳ್ಳೋಂಗೆ ಇಲ್ಲ ಆ್ಯಕ್ಚುಲಿ ಇವತ್ತು. ಎಲ್ಲ ಕೆಲಸ ಮಾಡಿ ಒಂದು ಅರ್ಧ ಗಂಟೆ 1 ಅವರ್ ರೆಸ್ಟ್ ಸಿಗ್ಬೋದು ಅಷ್ಟೇ. ಅತ್ತೆ ಕೊಟ್ಬಿಡು. ಇವಾಗ ಪ್ಲೇಟ್ಗಳು ಜೋಡಿಸ್ಬೇಕು. ಇಷ್ಟು ರೆಡಿ ಆಯ್ತು. ಇವಾಗ ಪ್ಲೇಟ್ಗಳು ಜೋಡಿಸ್ಬೇಕು. ಇವಾಗ ನಾನು ಇವಾಗ ಎತ್ತಿದ್ದೀನಿ, ನೋಡ್ತಾ ಇರ್ಬೋದು. ಇನ್ನೂ ಬೆಳಕು ಕೂಡ ಆಗಿಲ್ಲ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಾಕಿದೆಲ್ಲ ರೆಡಿ. ನಾವೆದ್ದಿರೋದಲ್ಲಿ ದೇವರು ಎದ್ದವನೇ ಇಷ್ಟು ಬೆಳಗ್ಗೆ ಬಂದು ನಾನು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಸೊ ಇವಾಗ ಹೋಗಿ ಪೂಜೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಬೇಕು. ನೀವು ನೋಡ್ತಾ ಇರ್ಬೋದು, ಇನ್ನೂ ಬೆಳಕು ಕೂಡ ಆಗಿಲ್ಲ. ಸೊ ಇವಾಗ ನಾವು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಸೊ ನಾನು ಬಾಕಿ ಇರೋವಂಥ ಹೂವೆಲ್ಲ ಜೋಡಿಸ್ತಾ ಇದ್ದೆ. ಹಾಗೆ ತಟ್ಟೆಯಲ್ಲಿ ಇಡೋದು, ದೇವ್ರಿಗೆ ಹೂವು ಮುಡಿಸೋದು, ಈ ಕೆಲಸಗಳೆಲ್ಲ ಮುಗಿಸ್ಕೊಂಡು ಸೊ ಎಲ್ಲ ಮುಗಿಸಿ ನಮ್ದು ಇವಾಗ ಪೂಜೆ ಮಾಡೋದೊಂದೇ ಬಾಕಿ ಇರೋದು. ಪೂಜೆ ಎಲ್ಲ ಮುಗಿತ್ತು, ನಮ್ಮದು ಮುಗಿಸಾಯ್ತು ಪೂಜೆ. ಫೈನಲ್ ಆಗಿ ದೇವ್ರು ಈ ಥರ ಕಾಣ್ತಾ ಉಂಟು. ಎಲ್ಲ ರೆಡಿನೂ ಆಯಿತು, ಪೂಜೆ ಎಲ್ಲ ಮುಗೀತು ನಮ್ಮದು.
ಫೈನಲಿ ನಮ್ಮದು ಇವಾಗ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸಾಯಿತು. ನಾವು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮದು ಪೂಜೆ ಎಲ್ಲ ಮುಗೀತು. ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸುಮ್ಮನೆ ಕೂತಿದ್ವಿ. ನಾವು ಎಲ್ಲ ನೀಟಾಗಾಯಿತು. ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕೂತಿದ್ದೀವಿ. ನಾವು ಎಲ್ಲ ನೀಟಾಗಾಯಿತು. ಫೈನಲಿ ಪೂಜೆ ಎಲ್ಲ ಆಗಿ ಇವಾಗ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಂದಿದ್ದೀವಿ. ನಾವು ಎಲ್ಲ ಮುಗೀತು. ಇವಾಗ ಒಂದು ಸ್ವಲ್ಪ ಬೆಳಕ. ಸೊ ಇವಾಗ ನಾವು ಅರ್ಶಿನ ಕುಂಕುಮಕ್ಕೆ ಬರೋರಿಗೆ ಕೊಡೋಕ್ಕೆ ಗಡ್ಡೆಕಾಳು ಒಗ್ಗರಣೆ ಮಾಡ್ತಾಯಿದ್ದೀವಿ. ಆಲ್ರೆಡಿ ಅರ್ಶಿನ ಕುಂಕುಮಕ್ಕೆ ಬರ್ತಾ ಇದ್ದಾರೆ. ಸೊ ನಾನು ಇವಾಗ ಟಿಫನ್ ಮಾಡಿದೆ. ಟಿಫನ್ಗೆ ಏನೋ ಪಲಾವ್ ಮಾಡಿದ್ದೋ. ಸೊ ಅವಾಗೆಲ್ಲ ಅರೇಂಜ್ ಮಾಡ್ಕೋಬೇಕು ಬಂದವ್ರಿಗೆ ಕೊಡೋಕ್ಕೆ. ಸೊ ಇವಾಗ ಅರ್ಶಿನ ಕುಂಕುಮಕ್ಕೆ ಬಂದವ್ರಿಗೆ ಕೊಡಲಿಕ್ಕೆ ಕವರ್ಗೆಲ್ಲ ರೆಡಿ ಮಾಡಿರ್ತಾ ಇದ್ದೀನಿ. ಎಲ್ಲ ಒಟ್ಟೊಟ್ಟಿಗೆ ಬಂದರೆ ಅರ್ಜೆಂಟಾಗಿ ಮಾಡೋಕ್ಕಾಗಲ್ಲ ಅಂತ. ಸೊ ಇವಾಗಲೇ ಎಲ್ಲ ಪ್ಯಾಕ್ ಮಾಡಿರ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ನೈಟ್ ನಾನು ಮಲ್ಕೊಂಡಿದ್ದ ಟೈಮೇ ಗೊತ್ತಾಗಿಲ್ಲ. ಮತ್ತೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿದ್ರು. ಮಾರ್ನಿಂಗ್ ಎದ್ದೇಳಿಸಿದ್ರು. ಮಾರ್ನಿಂಗ್ ಫ್ರೆಶ್ ಆಗಿ ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ದು. ಸೊ ಇವಾಗ ಇದೆಲ್ಲ ಕೊಡಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಮತ್ತೆ ಹೂವೆಲ್ಲ ಬಿಡಿಸಿಡ್ಬೇಕು ಬಂದವ್ರಿಗೆ ಕೊಡೋಕ್ಕೆ. ಇವಾಗ ನಾನು ನಮ್ಮಮ್ಮ ಒಬ್ಬರ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಅರ್ಶಿನ ಕುಂಕುಮಕ್ಕೆ ಈವ್ನಿಂಗಲ್ಲೇ ಹೋಗೋದು. ಬಟ್ ಇವರು ಎಲ್ಲ ಊರಿಗೆ ಹೋಗ್ತಿದ್ರು ಅಂತ ಕರೆದ್ಬಿಟ್ಟು ಹೋಗಿದ್ರು. ಸೊ ಅದಕ್ಕೆ ಇವಾಗ ನಾನು ಅಮ್ಮ ಹೋಗ್ಬಿಟ್ಟು ಬರ್ತೀವಿ. ಎಷ್ಟೆಷ್ಟು ಪೂಜೆಗೆ ಅಂತ ಅಂದ್ಬಿಟ್ಟು ಸ್ಯಾರಿ ಸಿಂಪಲಾಗಿ ಉಟ್ಟಿರೋದು, ಕರೆಕ್ಟಾಗಿ ಉಟ್ಕೊಂಡು ಇಲ್ಲ. ಮತ್ತೆ ಅರ್ಶಿನ ಕುಂಕುಮಕ್ಕೆ ಹೋಗುವಾಗ ಆ್ಯಕ್ಚುಲಾಗಿ ನಂದು ಗ್ರೀನ್ ಕಲರ್ ಸ್ಯಾರಿ, ಅದನ್ನು ಮತ್ತೆ ಹಾಕೊಬೇಕು ನಾನು. ಇದು ಪೂಜೆ ಮಾಡೋಕ್ಕಿರಲಿ ಅಂತ ಹಾಕ್ಕೊಂಡಿರೋದು. ಮ್ಯಾಚೇ ಇಲ್ಲ. ಬಟ್ ಇವಾಗ ಸ್ಲಿಪ್ಪರೆಲ್ಲ ಉಡ್ಕೋಷ್ಟೆಲ್ಲ ಟೈಮ್ ಇಲ್ಲ ನನಗೆ. ಅದಕ್ಕೆ ಇದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಬಾತ್ರೂಮ್ ಸ್ಲಿಪ್ಪರ್ ಥರ ಕಾಣ್ತಿತ್ತು. ಪ್ಲಸ್ ಹೋಗ್ತಾ ಇದ್ದೀವಿ. ಇವಾಗ ಸ್ಯಾರಿ ಯಾವ ಕಡೆ ಬಿದ್ದೋಗುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ಕಟಾಗಿ ಪಿನ್ ಮಾಡಿಲ್ಲ ನಾವು ಪೂಜೆಗೆ ಅಂತ. ಅರ್ಶಿನ ಕುಂಕುಮ ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ವಿ. ಅರ್ಶಿನ ಕುಂಕುಮಕ್ಕೆ ಹೋದರೆ ಇದು ಬೆಸ್ಟ್ ಪಾರ್ಟ್ ಗೈಸ್. ರಸಾಯನ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಜೇನುತುಪ್ಪ ಹಾಕ್ತಾ ಇದ್ದೀನಿ. ಪಂಚಾಮೃತ ಕಣೆ. ಎಷ್ಟು ಸ್ಪೂನ್ ಹಾಕ್ಬೇಕು? ನಾನಿವಾಗ ಪಂಚಾಮೃತ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು 2 ಸ್ಪೂನ್ ಜೇನುತುಪ್ಪ ಹಾಕಿ ಮುಗಿಸ್ತಾ ಇದ್ದೀನಿ. ಗೈಸ್, ನಾನು ನೈಲ್ಸ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡಿದ್ದೀನಿ. 2 ಕೈಗೂ ಮಾಡಿಸ್ಕೊಂಡಿದ್ದೀನಿ. ಗೈಸ್, ಈಗ ನಮ್ಮಮ್ಮ ಒಬ್ಬಟ್ಟು ಮಾಡ್ತಾವ್ರೆ. ದೇವ್ರಿಗೆ ಇಡಬೇಕಿರತ್ನ ನೆನೆ ಮಾಡಿ ದೇವ್ರಿಗೆ ಇಟ್ಟಿದ್ದೀವಿ. ಸೊ ಇದು ಬಂದವರು ಕೊಡೋಕ್ಕೆ ಮತ್ತು ನಾವು ತಿನ್ನೋಕ್ಕೆ ಮಾಡ್ತಾಯಿದ್ದೀವಿ ಅಷ್ಟೇ ಗೈಸ್. ಇವಾಗ ಅದನ್ನ ಮಾಡಿ ಇವಾಗ ನಾನು ಸ್ಯಾರಿ ಚೇಂಜ್ ಮಾಡಬೇಕು. ಯಾಕಂದರೆ ಅರ್ಶಿನ ಕುಂಕುಮಕ್ಕೆ ಹೋಗೋಕ್ಕೆ. ಇದು ಸುಮ್ಮನೆ ಪೂಜೆಗೆ ಅಂತ ಹಾಕ್ಕೊಂಡಿದ್ದು. ಆ್ಯಕ್ಚುಲ್ ಸ್ಯಾರಿನ ಇವಾಗ ವೇರ್ ಮಾಡ್ಕೊಬೇಕು. ಇವಾಗ ನಾವೆಲ್ಲ ರೆಡಿಯಾಗಿಬಿಟ್ಟು ಅರ್ಶಿನ ಕುಂಕುಮಕ್ಕೆ ಎಲ್ಲರ ಮನೆಗೂ ಹೋಗ್ತಾ ಇದ್ದೀವಿ. ಅರ್ಶಿನ ಕುಂಕುಮ ತೊಗೊಂಡು ಬಂದಾದ್ಮೇಲೆ ನನ್ನ ಹಣೆ ಯಾವ ಥರ ಆಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ನಾನು. ಸೊ ಇದೇ ನಾನು ಹಬ್ಬದ ಸ್ಯಾರಿ. ಈ ಸ್ಯಾರಿ ನಾನು ಹೋಟೆಲಿರುವಾಗ ನಮ್ಮಮ್ಮನ ಸೀಮಂತದ ಸ್ಯಾರಿ. ಮ್ಯಾಕ್ಸಿಮಮ್ ಅಂದರೆ ಒಂದು 23 ಇಯರ್ಸ್ ಹಳೆಯ ಸ್ಯಾರಿ ಇದು. ನೋಡಿ, ಹಂಗೆ ಅನಿಸೋದೇ ಇಲ್ಲ ಎಷ್ಟು ಚೆನ್ನಾಗುಂಟು ಅಂತ. ಬಾ, ಇವಳು ನಮ್ಮ ಮಾವನ ಮಗಳು. ಹಾಯ್ ಮಾಡು. ಹಾಯ್. ಮುರಿದೈತೆ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಸೊ ನಾವು ಹೆಂಗೆ ಕಾಣ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ. ನಾನು ಮನೆಗೆ ಬಂದೆ. ನಾನು ಎಲ್ಲರ ಮನೆಗೂ ಹೋಗಲಿಲ್ಲ. ನನಗೆ ಯಾಕೋ ಒಂದು ಸ್ವಲ್ಪ ಆಗ್ತಿರ್ಲಿಲ್ಲ ಅಂತ. ಸೊ ನಾನು ಅರ್ಧದಲ್ಲೇ ವಾಪಸ್ ಬಂದೆ. ನಮ್ಮಮ್ಮ ಎಲ್ಲರ ಮನೆ ಮುಗಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ನಾನು ಮನೆಗೆ ಬಂದುಬಿಟ್ಟೆ ವಾಪಸ್ಸು. ಒಂದು 2-3 ಮನೆಗೆ ಹೋಗಿಬಿಟ್ಟು ಗೈಸ್, ನೈಲ್ ಎಕ್ಸ್ಟೆನ್ಷನ್ ಅಂತ ಮಾಡಿಸ್ದೆ. ಬಟ್ ಇದ್ರಲ್ಲಿ ನಾನು 2 ಸೈಡು ಮಾಡಿಸಿದ್ದೆ. ಬಟ್ ನಂಗೆ ಇದ್ರಲ್ಲಿ ಏನೂ ಕೆಲಸನೇ ಮಾಡೋಕ್ಕಾಗಿಲ್ಲ. ಬಟ್ ನಿಜವಾಗ್ಲೂ ಗ್ರೇಟ್. ಯಾರು ಎಕ್ಸ್ಟೆನ್ಷನ್ಸ್ ಮಾಡಿಕೊಂಡು ಮೇಂಟೈನ್ ಮಾಡ್ತಾರೆ ಅವರೆಲ್ಲ ನಿಜವಾಗ್ಲೂ ಗ್ರೇಟ್. ನಾನು ಮಾರ್ನಿಂಗ್ ಹಾಕಿದ್ದು ನನ್ನ ರೈಟ್ ಹ್ಯಾಂಡ್ ತೆಗೆದೇ ಬಿಟ್ಟೆ ನಾನು. ನನಗೆ ಮೇಂಟೈನ್ ಮಾಡೋಕ್ಕಾಗಲೇ ಇಲ್ಲ. ಏನಿದ್ರು ಒರಿಜಿನಲ್ ನೈಲ್ಸೇ ನನಗೆ ಸೆಟ್ ಆಗೋದು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.